ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರಿಗೆ ಅಂದ್ರೆ ಫಿಮೇಲ್ ಎಂಪ್ಲಾಯೀಸ್ಗಳಿಗೆ ಮೆಟರ್ನಿಟಿ ಲೀವ್ಗಳ ಬಗ್ಗೆ ಒಂದು ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ. ಸೊ ಯಾವ ರೀತಿಯಾಗಿ ಹೆರಿಗೆ ರಜೆಯನ್ನ ಪಡೆಯಬಹುದು, ಅದಕ್ಕೆ ಇರುವಂತಹ ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ, KCSR ನಿಯಮಾವಳಿಗಳು ಇದಕ್ಕೆ ಸಂಬಂಧಿಸಿದಂತೆ ಏನು ಹೇಳುತ್ತವೆ, ಮತ್ತು ಒಂದು ಟೈಮಲ್ಲಿ ಎಷ್ಟು ಹೆರಿಗೆ ರಜೆಯನ್ನ ಪಡೆಯಬಹುದಾಗಿದೆ ಮತ್ತು ಎಷ್ಟು ಮಕ್ಕಳವರೆಗೆ ಇದನ್ನ ನೀಡಲಾಗುತ್ತದೆ. ಏನಕ್ಕಂದ್ರೆ ಒಬ್ಬೊಬ್ಬರಿಗೆ 2 ಮಕ್ಕಳು ಇರುತ್ತೆ, ಒಬ್ಬರಿಗೆ 3 ಮಕ್ಕಳು ಇರುತ್ತೆ. ಬಟ್ 3 ಮಕ್ಕಳಿಗೆ ಇದು ಅನ್ವಯ ಆಗೋದಿಲ್ಲ, 2 ಮಕ್ಕಳಿಗೆ ಮಾತ್ರ ಅನ್ವಯವಾಗುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಲಿಮಿಟ್ಸ್ಗಳಿದೆ, ಕೆಲವೊಂದಿಷ್ಟು ಷರತ್ತುಗಳಿದೆ. ಆ ಎಲ್ಲ ಒಂದು ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ನಿಮ್ಮಿಂದ ಮಿಸ್ ಆಗಬಾರ್ದು. ಆಲ್ರೈಟ್, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಹೆರಿಗೆ ರಜೆ ಮೆಟರ್ನಿಟಿ ಲೀವ್ ನಿಯಮಗಳು, KCSR ನಿಯಮಗಳ ಅನ್ವಯ ಹೆರಿಗೆ ರಜೆ, ಗರ್ಭಸ್ರಾವ ರಜೆ ಮತ್ತು ಪಿತೃತ್ವ ರಜೆಯ ಸಂಪೂರ್ಣ ವಿವರಗಳು ಅಂತ ಹೇಳಲಾಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ನಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಹೆರಿಗೆ ರಜೆ ಅಂದರೆ ಏನು ಅಂತ. ಸೊ ಹೆರಿಗೆ ರಜೆ ಬಂದ್ಬಿಟ್ಟು ತಾಯಿ ಮತ್ತು ಮಗುವಿಗೆ ಆರೋಗ್ಯ ರಕ್ಷಣೆಗಾಗಿ ಸರ್ಕಾರ ನೀಡುವ ಪ್ರಮುಖ ಸೌಲಭ್ಯವಾಗಿದೆ. ರಜೆಯ ಅವಧಿ ಮತ್ತು ಅರ್ಹತೆ ಬಂದ್ಬಿಟ್ಟು ರಜೆಯ ಅವಧಿ ಮತ್ತು ಅರ್ಹತೆಯನ್ನು ನೀವು ಇಲ್ಲಿ ನೋಡಿದ್ರೆ 180 ದಿನಗಳ ಪೂರ್ಣ ರಜೆಯನ್ನ ಇಲ್ಲಿ ನೀಡಲಾಗುತ್ತೆ. ಎಷ್ಟು ದಿನಗಳ ರಜಾ ಸೌಲಭ್ಯ ಇದೆ ಅಂದ್ರೆ ಕರ್ನಾಟಕ ಸರ್ಕಾರಿ ಮಹಿಳಾ ನೌಕರರಿಗೆ ಗರಿಷ್ಠ 180 ದಿನಗಳ ಅಂದ್ರೆ 6 ತಿಂಗಳ ಹೆರಿಗೆ ರಜೆಯನ್ನ ನೀಡಲಾಗುತ್ತದೆ. ಈ ರಜೆಯು ಸಂಪೂರ್ಣ ಸೇವಾ ಅವಧಿಯಲ್ಲಿ ಗರಿಷ್ಠ ಬೇಸಿಕಲಿ 2 ಜೀವಂತ ಮಕ್ಕಳು ಜನನಕ್ಕೆ ಇಲ್ಲಿ ಮಾತ್ರ ಸೀಮಿತವಾಗಿರುವಂತಹ ಒಂದು ರಜೆಯಾಗಿದೆ. ತಾಯಿ ಮತ್ತು ಮಗುವಿನ ಅನಾರೋಗ್ಯದ ಹಿತದೃಷ್ಟಿಯಿಂದ ಈ ಒಂದು ರಜೆಯನ್ನ ಕಡ್ಡಾಯವಾಗಿ ಮಂಜೂರು ಮಾಡಲಾಗುತ್ತದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ವೇತನ ಮತ್ತು ಸೌಲಭ್ಯಗಳನ್ನು ನೀವು ನೋಡಿದ್ರೆ, ಸೊ ಮೊದಲನೇದಾಗಿ ಹೆರಿಗೆ ರಜೆ ಸಂಪೂರ್ಣ ಅವಧಿಯಲ್ಲಿ ನೌಕರರಿಗೆ ಪೂರ್ಣ ವೇತನ ಫುಲ್ ಪೆನ್ಷನ್ ಪೇ ನೀಡಲಾಗುತ್ತದೆ. ಯಾವುದೇ ಕಡಿತವನ್ನ ಮಾಡಲಾಗುವುದಿಲ್ಲ. ರಜೆಗೆ ತೆರಳುವ ಮುನ್ನ ಪಡೆಯುತ್ತಿದ್ದ ಮೂಲ ವೇತನ, ತುಟ್ಟಿ ಭತ್ಯೆ ಮತ್ತು ಮನೆ ಬಾಡಿಗೆ ಭತ್ಯೆ ಈ 6 ತಿಂಗಳ ಅವಧಿಯಲ್ಲೂ ಅನ್ವಯವಾಗುತ್ತದೆ. ರಜೆಯ ಅವಧಿಯನ್ನ ಪಿಂಚಣಿ, ವಾರ್ಷಿಕ ವೇತನ ಬಡ್ತಿ ಮತ್ತು ಸೇವಾ ಹಿರಿತನಕ್ಕೆ ಪರಿಗಣಿಸಲಾಗುತ್ತದೆ. ಈ ರಜೆಯನ್ನ ನೌಕರರ ರಜಾ ಖಾತೆಯಿಂದ ಉದಾಹರಣೆಗೆ EL ಅಥವಾ HPL ದಿಂದ ಕಡಿತಗೊಳಿಸಲಾಗುವುದಿಲ್ಲ. ಇದು ಸಪರೇಟ್ ಆಗಿ ನೀಡುವಂತಹ ಒಂದು ರಜೆ ಆಗಿರುತ್ತದೆ. ರಜೆ ಪ್ರಾರಂಭ ಮತ್ತು ಸಂಯೋಜನೆ ಯಾವ ರೀತಿ ಅಂದ್ರೆ ರಜೆ ಯಾವಾಗ ಪ್ರಾರಂಭಿಸಬಹುದು? ವೈದ್ಯರು ನೀಡಿದ ನಿರೀಕ್ಷಿತ ಹೆರಿಗೆ ದಿನಾಂಕಕ್ಕಿಂತ ಕೆಲವು ವಾರಗಳ ಮುಂಚಿತವಾಗಿ ಅಥವಾ ಹೆರಿಗೆಯಾದ ದಿನದಿಂದ ಈ ರಜೆಯನ್ನ ಪ್ರಾರಂಭಿಸಬಹುದಾಗಿದೆ. ತಾಯಿಯ ಆರೋಗ್ಯದ ಸ್ಥಿತಿಯನ್ನ ಆಧರಿಸಿ ಮುಂಚಿತವಾಗಿ ರಜೆ ಪಡೆಯಲು ನಿಯಮಗಳಲ್ಲಿ ಅವಕಾಶ ಇದೆ. ಇತರ ರಜೆಗಳೊಂದಿಗೆ ಸಂಯೋಜನೆ: 180 ದಿನಗಳ ಹೆರಿಗೆ ರಜೆ ಮುಗಿದ ನಂತರವೂ ಮಗುವಿನ ಆರೈಕೆ ಅಗತ್ಯವಿದ್ದರೆ ವೈದ್ಯಕೀಯ ಪ್ರಮಾಣ ಪತ್ರ ಆಧಾರದ ಮೇಲೆ ಇತರ ರಜೆಗಳನ್ನು ಪಡೆಯಬಹುದಾಗಿದೆ. ನೌಕರರ ಖಾತೆಯಲ್ಲಿರುವ ಗಳಿಕೆ ರಜೆ ಅಥವಾ ಅರ್ಧ ವೇತನ ರಜೆಯನ್ನ ಹೆರಿಗೆ ರಜೆಯ ಮುಂದುವರೆದ ಭಾಗವಾಗಿ ಸಂಯೋಜಿಸಿ ಪಡೆಯಲು KCSR ನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಗರ್ಭಪಾತ ಮತ್ತು ಗರ್ಭಸ್ರಾವದ ಸಂದರ್ಭದಲ್ಲಿಯೂ ಕೂಡ ಈ ಒಂದು ರಜೆಯನ್ನ ಪಡೆಯಬಹುದಾಗಿದೆ. ರಜೆಯ ಅವಧಿ ಬಂದ್ಬಿಟ್ಟು ಗರ್ಭಸ್ರಾವ ಅಥವಾ ಗರ್ಭಪಾತದ ದುರದೃಷ್ಟಕರ ಸಂದರ್ಭಗಳಲ್ಲಿ ಮಹಿಳಾ ನೌಕರರಿಗೆ ಚೇತರಿಸಿಕೊಳ್ಳಲು ಗರಿಷ್ಠ 6 ವಾರಗಳ ಅಂದ್ರೆ 42 ದಿನಗಳ ರಜೆಯನ್ನ ನೀಡಲಾಗುತ್ತದೆ. ವೈದ್ಯಕೀಯ ಪ್ರಮಾಣ ಪತ್ರ: ಈ ರಜೆಯನ್ನ ಪಡೆಯಲು ನೋಂದಾಯಿತ ಸರ್ಕಾರಿ ವೈದ್ಯರಿಂದ ಅಥವಾ ಮಾನ್ಯತೆ ಪಡೆದ ಆಸ್ಪತ್ರೆಯಿಂದ ಅಧಿಕೃತ ವೈದ್ಯಕೀಯ ಪ್ರಮಾಣ ಪತ್ರ ಒದಗಿಸುವುದು ಕಡ್ಡಾಯವಾಗಿದೆ. ಷರತ್ತುಗಳು ಬಂದ್ಬಿಟ್ಟು ಈ ರಜೆಯು ಕೂಡ ಸಂಪೂರ್ಣ ಸೇವಾ ಅವಧಿಯಲ್ಲಿ ಮಿತಿಗೊಳಪಟ್ಟು ರಜೆಗಾಗಿ ಮುಂಚಿತವಾಗಿ ಅಥವಾ ಘಟನೆ ನಡೆದ ತಕ್ಷಣವೇ ಅರ್ಜಿ ಸಲ್ಲಿಸಬಹುದಾಗಿದೆ. ಸೊ ಇದಕ್ಕೆ ಪ್ರೊಬೇಷನರಿ ನಿಯಮಗಳು ಏನಿದೆ ಅಂದ್ರೆ ಅರ್ಹತೆ, ಎಲಿಜಿಬಿಲಿಟಿ: ಪ್ರೊಬೇಷನರಿ ಅವಧಿಯಲ್ಲಿರುವ ಮಹಿಳಾ ನೌಕರಿಗೂ ಕೂಡ ಕಾಯಂ ನೌಕರರಂತೆ 180 ದಿನಗಳ ಅವಧಿ ಅರ್ಹರಾಗಿರುತ್ತಾರೆ. ಅವಧಿ ವಿಸ್ತರಣೆ: ಹೆರಿಗೆ ರಜೆಯ ಮೇಲೆ ತೆರಳಿದ ಪ್ರೊಬೇಷನರಿ ನೌಕರರ ಪ್ರೊಬೇಷನ್ ಅವಧಿಯನ್ನ ಅವರು ರಜೆಯಲ್ಲಿದ್ದಾಗ ದಿನಗಳಷ್ಟೇ ಮುಂದೂಡಲಾಗುತ್ತದೆ. ಇದರಿಂದ ಅವರ ಸೇವೆಗೆ ಯಾವುದೇ ಧಕ್ಕೆ ಬರುವುದಿಲ್ಲ. ಗುತ್ತಿಗೆ ನೌಕರರು: ಇತ್ತೀಚಿನ ನಿಯಮಗಳ ಪ್ರಕಾರ ಕೆಲವು ನಿರ್ದಿಷ್ಟ ಷರತ್ತುಗೊಳಪಟ್ಟು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೂ ಕೂಡ ಈ ಒಂದು ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ಸೊ ಇದರ ಜೊತೆಗೇನೆ ಪುರುಷ ನೌಕರರಿಗೆ ಪಿತೃತ್ವ ರಜೆಯನ್ನು ನೀಡಲಾಗುತ್ತೆ. ಅದು 15 ದಿನಗಳ ರಜೆಯಾಗಿರುತ್ತೆ. ಇದು ಹೆರಿಗೆಯಾದ 6 ತಿಂಗಳ ಒಳಗಾಗಿ ಬಳಸಿಕೊಳ್ಳಬೇಕಾಗಿರುವಂಥದ್ದು. ರಜೆಗೆ ಅರ್ಜಿ ಸಲ್ಲಿಸುವಂತಹ ವಿಧಾನ ಬಂದ್ಬಿಟ್ಟು ರಜೆಗೆ ಅರ್ಜಿ ಸಲ್ಲಿಸುವ ವಿಧಾನ ಸೊ ಬೇಸಿಕಲಿ ನೀವು ನೋಡ್ತಾ ಇರುವಂಥದ್ದು ರಜೆಗೆ ತೆರಳುವ ಕನಿಷ್ಠ
1ರಿಂದ 2 ತಿಂಗಳ ಮುಂಚಿತವಾಗಿ ತಮ್ಮ ಇಲಾಖಾ ಮೇಲಾಧಿಕಾರಿಗಳಿಗೆ ಲಿಖಿತ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯೊಂದಿಗೆ ಸರ್ಕಾರಿ ವೈದ್ಯರಿಂದ ಅಥವಾ ಮಾನ್ಯತೆ ಪಡೆದ ಆಸ್ಪತ್ರೆಯಿಂದ ನೀಡಲಾದ ನಿರೀಕ್ಷಿತ ಹೆರಿಗೆ ದಿನಾಂಕದ ಪ್ರಮಾಣ ಪತ್ರ ಲಗತ್ತಿಸುವುದು ಕಡ್ಡಾಯ. ತುರ್ತು ಸಂದರ್ಭಗಳಲ್ಲಿ ಅಥವಾ ಗರ್ಭಸ್ರಾವದ ಪ್ರಕರಣಗಳಲ್ಲಿ ಘಟನೆ ನಡೆದ ತಕ್ಷಣ ವೈದ್ಯಕೀಯ ದಾಖಲೆಯೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ರಜೆ ಮಂಜೂರಾತಿ ಅಧಿಕಾರಿಯು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಆಲ್ರೈಟ್, ಸೊ ದಟ್ಸ್ ಇಟ್ ಇನ್ ದಿಸ್ ವಿಡಿಯೋ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಗಳಿಗೆ ಒಂದು ಹೆರಿಗೆ ರಜೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ನಿಯಮಾವಳಿಗಳಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.